ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಟಿಂಗ್ ಮಾಡಿ ಎಷ್ಟು ಬ್ಲೌಸ್ನ ಇಟ್ಟಿದ್ದೀನಿ ಲೆಕ್ಕ ಹಾಕುತ್ತು ಸಹ ತೋರಿಸ್ತಾ ಇದ್ದೀನಿ. ಟೋಟಲು ಇಲ್ಲಿ 8 ಬ್ಲೌಸ್ ಇದೆ. ನಾನು ಸ್ಟಿಚ್ ಮಾಡಿರೋದು 9 ಬ್ಲೌಸು. ಒಂದು ಬ್ಲೌಸ್ ಎಕ್ಸ್ಟ್ರಾ ಮಧ್ಯದಲ್ಲಿ ಆ್ಯಡ್ ಆಯ್ತಷ್ಟೇ. ಲೆಕ್ಕನೂ ತೋರಿಸಿದ್ದೀನಿ. ಟೈಮ್ ಬಂದು 10 ಗಂಟೆಗೆ 10 ನಿಮಿಷ ಬಾಕಿ ಇದೆ. 1 2 3 4 5 6 7 8 ನೀವು ಲೆಕ್ಕ ಹಾಕ್ಕೊಳ್ಳಿ. ಬೇಕಿದ್ರೆ 8 ಬ್ಲೌಸ್ ಇದೆ. ನಾನು ಸ್ಟಾರ್ಟಿಂಗ್ ಮೆರೂನ್ ಬ್ಲೌಸು ಅಂದರೆ ಅಮ್ಮನ ಏಜವ್ರದ್ದು, ಅದನ್ನು ನಾನು ಕಟಿಂಗ್ ಟೇಬಲ್ ಮೇಲೆ ಇಟ್ಟಿದ್ನಲ್ವ, ಔಟ್ಸೈಡಿಂದ ಬಂದವ್ರಿಗೆಲ್ಲ ಡೈರೆಕ್ಟು ಏನು ಇಷ್ಟು ಹೊಲಿತೀಯ ಅನ್ನೋ ಫೀಲ್ ಕೊಡಬಾರ್ದು ಅನ್ನೋ ರೀತಿಗೆ ಒಂದು ಬ್ಯಾಗ್ನ ಅಡ್ಡ ಇಟ್ಟಿದ್ದೀನಿ ಅಷ್ಟೇ. ಹಾಗೆ 1 ಬೈ 1 ತೊಗೊಂಡು ಸ್ಟಿಚ್ ಮಾಡ್ತೀನಿ. ಅಳತೆ ಬ್ಲೌಸ್ಗಳೆಲ್ಲ ಡ್ರಾಯರಲ್ಲೇ ಇಟ್ಕೊಂಡಿದ್ದೀನಿ. ಯಾವುದಕ್ಕೆ ಯಾವುದು ಅಂತ ನನಗೆ ಗೊತ್ತಿರುತ್ತಲ್ವ ಕಟಿಂಗ್ ಮಾಡಬೇಕಿದ್ರೆ, ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ. ನಾನು ಇದನ್ನು ತಗೊಂಡು ಸ್ಟಾರ್ಟ್ ಮಾಡಿದಾಗ ಇನ್ನು 5 ನಿಮಿಷ ಇತ್ತು. ನಿಮಗೆ ಸೂಪರ್ ಅಂದರೆ ಸೂಪರ್ ಆಗಿರೋ ಒಂದು ಟಿಪ್ಸ್ ಕೊಡಲಾ? ಏನು ಗೊತ್ತಾ, ನಾನು ಸ್ಟಾರ್ಟಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡಾಗ ಏನು ಮಾಡ್ತಿದ್ದೀನಿ ಅಂತ ನೋಡಿ. ಒಂಥರ 10 ಗಂಟೆ ಆದರೂ ಏನೋ ಸ್ವಲ್ಪ ಮಳೆ ಮೋಡ ಇತ್ತು, ಹಾಗಾಗಿ ಮೋಡ ಆ ಥರ ಕೂತ್ಕೊಂಡಿತ್ತು ಅಂತ ತೋರಿಸ್ದೆ. ಇದು ನಾನು ಮೊದಲ ಬಾರಿಗೆ ದೇವ್ರ ಹೆಸ್ರು ಹೇಳಿ ಸ್ಟಾರ್ಟಿಂಗ್ ಬಂದ ತಕ್ಷಣ ದೇವರಿಗೆ ಹೊಲಿಗೆ ಹಾಕ್ಕೊಡ್ತೀವಿ. ನನ್ನ ಕೆಲಸದಲ್ಲಿ ದೇವರಿಗಾಗಿ ಸ್ವಲ್ಪ ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋ ಒಂದು ಕೃತಜ್ಞತೆಯಿಂದ ಒಂದು ಹೊಲಿಗೆನ ಹಾಕೋಣ ಅಂತ ಹೇಳಿ ಹಾಕಿದ್ದು. ಅದು ಯಾವಾಗಲೂ ಅನ್ನಿಸ್ತಿತ್ತು ಈಗ ಹಾಕ್ಬೇಕಂತ, ಆದರೆ ಹಾಕಿರಲಿಲ್ಲ. ಈ ರೀತಿ ದೇವ್ರ ಹೊಲಿಗೆ ಅಂತ ಹೇಳಿ ಒಂದು ದಾರಕ್ಕೆ ನಾನು ಟ್ರಿಮ್ಮರ್ನ ಎನಿ ಟೈಮ್ ಕಟ್ಕೊತಿದ್ದೆ. ಈಗ ಈ ಥರ ಒಂದು ಗ್ರೀನ್ ಕಲರ್ ಬಟ್ಟೆನ ಸೆಲೆಕ್ಟ್ ಮಾಡಿದ್ದೀನಿ. ಆ ಬಟ್ಟೆಗೆ ಡೈಲಿ ಮಿಷಿನ್ ಮೇಲೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಿಚ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನಾನು ಅಷ್ಟು ಮಾಡೋ ಹೊತ್ತಿಗೆ 5 ನಿಮಿಷ ಹೋಯಿತು. ಸೊ ಬನ್ನಿ ಈಗ ಎಷ್ಟು ಪಟಪಟ್ ಅಂತ ಸ್ಟಿಚ್ ಮಾಡಿದೆ ಅಂತ ಹೇಳ್ತೀನಿ. ಈಗ ತೊಗೊಂಡಿದ್ದಕ್ಕೂ ಸ್ಟಿಚ್ ಆಗಿದ್ದಕ್ಕೂ ಟೈಮ್ ಬಂದು 10 ಗಂಟೆಗೆ ಇನ್ನು 5 ನಿಮಿಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ನೀವು ನೋಡ್ಬೋದು, ಅಲ್ಲೇ ವೇಸ್ಟ್ ಬಟ್ಟೆನೂ ಐತೆ. ಇದು ಸ್ವಲ್ಪ ಅಮ್ಮನ ಏಜವ್ರದ್ದು, ಹಾಗಾಗಿ ಸ್ವಲ್ಪ ಪಟ್ ಅಂತಲೇ ಆಯಿತು ನೋಡಿ. ಕೇವಲ 20 ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಓಕೆನಾ? ಈಗ ನಾನು ಇದನ್ನು ಸ್ಟಿಚ್ ಮಾಡಿರೋದನ್ನೆಲ್ಲ ನಾನು ಹುಗ್ಸ್ ಹಾಕಲ್ಲ, ಸೊ ಬೇರೆಯವ್ರಿಗೆ ಕೊಡೋದು. ಅದನ್ನು ನಾನು ಮಿಷಿನ್ ಹಿಂದೆ ಹ್ಯಾಂಗ್ ಮಾಡೋಣ, ಅವ್ರು ಬಂದಾಗ ಹುಗ್ಸ್ ಹಾಕೋಕ್ಕೆ ಬಂದಾಗ ಅಲ್ಲಿ ಕೊಟ್ಬಿಡೋಣ ಅಂತೇಳಿ ಅಲ್ಲಿಗೆ ಹಾಕ್ಬಿಡೋಣ. ಓಕೆನಾ? ಈಗ ಸೆಕೆಂಡ್ ಒನ್ ತೊಗೊಳ್ಳೋಣ. ಇದು ಇದು ಬಂದು ಮೀಡಿಯಮ್ ಏಜಿನ ಪರ್ಸನ್ನು. ಸೊ ಒಂದು ಲೇಸ್ ಹಾಕಿ ಹೊಲ್ದಿದ್ದೀನಿ. ಇದಕ್ಕೂ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ನೀವು ಯಾರು ಇಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಆಗಲೇ ಮೋಡ ಅಂತ ಅನ್ನಲ್ಲ, ಆಲ್ರೆಡಿ ಚಿಟಪಟ ಹನಿಗಳಾಗಿ ಅನಿತಿತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದೆ. ಇದನ್ನು ಸ್ಟಿಚ್ ಮಾಡೋ ಅಷ್ಟರೊಳಗೆ ನಾನು ತಗೊಂಡಂಥ ಟೈಮು. ಇದಕ್ಕೆ ಕಟ್ಟದಾರ ವಿತ್ ಲೇಸ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಅರ್ಧ ಗಂಟೆ ಟೈಮ್ನ ತಗೋತು. 20ರಲ್ಲಿತ್ತು, ಇದಕ್ಕೆ ಅರ್ಧ ಗಂಟೆ ಟೈಮ್ ತಗೋತು. ಆ ವೇಸ್ಟ್ ಪೀಸು ಈ ವೇಸ್ಟ್ ಪೀಸ್ ಎರಡೂ ನಿಮ್ಮ ಕಣ್ಣೆದುರುಗಡೆನೇ ಕಾಣಿಸ್ತಿದೆ. ಸಿಂಗಲ್ ಲೂಫ್ ಹಾಕಿದ್ದೀನಿ ಅಷ್ಟೇ, ತುಂಬ ಹೆವಿ ಗ್ರ್ಯಾಂಡಾಗೇನು ಹಾಕಿಲ್ಲ. ವೇರ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರೇನಾದ್ರು ವೇರ್ ಮಾಡಿದರೆ ಬೇರೆ ವೀಡಿಯೋದಲ್ಲಿ, ಯಾಕಂತಂದರೆ ಒಂದೇ ಫ್ಯಾಮಿಲಿ ಇರೋದ್ರಿಂದ ಒಬ್ಬರು ಬಂದು ಮಾತ್ರನೇ ಇಸ್ಕೊಂಡೋಗ್ತಾರೆ. ನೋಡಿ, 1 ಬ್ಲೌಸ್ 2 ಬ್ಲೌಸ್ ಫಿನಿಶ್ ಆಯಿತು. ಎಷ್ಟು ಗಂಟೆ ಅಷ್ಟರೊಳಗೆ? 10 ಗಂಟೆಗೆ 5 ನಿಮಿಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು, 10 ಗಂಟೆಗೆ 10 ನಿಮಿಷ ಇರೋ ಅಷ್ಟರೊಳಗೆ 2 ಬ್ಲೌಸ್ ಫಿನಿಶ್ ಮಾಡಿದ್ದೀನಿ. ಈಗ ಈ ಬ್ಲೌಸ್ನ ತಗೊಳ್ತಾ ಇದ್ದೀನಿ. ಇದು ವರ್ಕ್ ಬ್ಲೌಸು, ಇದು ಸೊಸೆದು. ಆಗಲೇ ಗೋಲ್ಡ್ ಕಲರ್ ಬ್ಲೌಸ್ ಹೋಗಿದ್ನಲ್ಲ, ಅವ್ರ ಸೊಸೆದು. 11 ಗಂಟೆಗೆ 5 ನಿಮಿಷ ಇದ್ದಾಗ ತೊಗೊಂಡಿದ್ದೀನಿ. ಇದು ಬಂದು ಡಿಸೈನ್ ಅವ್ರು ಬೇರೆದೇ ಹೇಳಿದರು. ಸೊ ನಾನು ಸಿಂಪಲಾಗಿ ಮಾಡಿಬಿಟ್ಟಿದ್ರು ನಾನು ಹೇಳೋದಕ್ಕೂ ಮುಂಚೆನೇ. ಹಾಗಾಗಿ ಈ ಥರ ಅಡ್ಡಪಟ್ಟಿ ಕೊಡಿ ಮತ್ತು ತೋಳ್ಬಂದಿ ಥರ ಇರಲಿ ಅಂತ ಹೇಳಿ. ಇದು ಮಧ್ಯೆ ಇರೋ ಡೈಮಂಡ್ ಮಾತ್ರನೇ ಅವ್ರು ಕೊಟ್ಟಿದ್ದು. ನಾನು ಮತ್ತೆ ಫೋನ್ ಮಾಡಿ ಇಲ್ಲ ಬೇಡ, ಅವರು ಸ್ವಲ್ಪ ಬೇರೆ ಡಿಸೈನೇ ಹೇಳಿದರು, ಅದರಲ್ಲೂ ಸ್ವಲ್ಪ ಹೈಲೈಟ್ ಮಾಡಿ ಅಂತ ಹೇಳಿ ತೋಳ್ಬಂದಿ ಡಿಸೈನ್ ಥರ ಈ ಥರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಿಸೈನು ಅಷ್ಟೇ, ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರದ್ದು ವೇಸ್ಟ್ ಪೀಸ್ ತೋರಿಸಿದ್ದೀನಿ ನೋಡಿ. ಖಾಲಿ ಅರ್ಧ ಗಂಟೆ, 5 ನಿಮಿಷ ಇದ್ದಂಗೆ ಸ್ಟಾರ್ಟ್ ಮಾಡಿದ್ದು, 11:15 5 ನಿಮಿಷ ಮುಂಚೆನೇ ಫಿನಿಶ್ ಮಾಡಿದ್ದೀನಿ. ನೋಡ್ಬೋದು, ಚೆನ್ನಾಗಿದೆ ಡಿಸೈನ್. ಇಷ್ಟ ಆಯಿತಾ?
ನೀವು ಯಾರ್ಯಾರು ಎಷ್ಟೆಷ್ಟು ಬೇಗ ಹೊಲಿತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಒಂದು ಕಮೆಂಟ್ ಹಾಕಿ, ಅದರಿಂದ ನಾನು ಮತ್ತೆ ಇನ್ನೂ ವೀಡಿಯೋ ಮಾಡಬೇಕನ್ನೋ ಒಂದು ಜೋಶ್ ಬರುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೊಂದು ಮೋಟಿವೇಶನ್ ಆಗಿರ್ಬೋದು ಹೆಣ್ಮಕ್ಳಿಗೆ. ನಾನು 10 ಗಂಟೆ ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇಲ್ಲಿಗೆ ಬಂದು ನಾನು 9 ಬ್ಲೌಸ್ನ ಸ್ಟಿಚ್ ಮಾಡಿ 3 ಗಂಟೆ ಒಳಗಡೆ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದರೆ ಅಲ್ಲಿಗೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಇವಾಗ ತಗೋತಿರೋದು ಅದೇ ಮನೆ ಅಕ್ಕ ತಂಗಿ ಸೊಸೆ ಈ ಥರ ಫುಲ್ ಫ್ಯಾಮಿಲಿದೇ ಬಟ್ಟೆ ಕೊಟ್ಟಿದ್ರು. ಇದನ್ನು ನಾನು ಸ್ಟಾರ್ಟ್ ಮಾಡಿದಾಗ ಒಂದು 2 ನಿಮಿಷ ಮುಂದಕ್ಕೆ ಹೋಯ್ತು ಅಷ್ಟೇ. 11:22 ಸ್ಟಾರ್ಟ್ ಮಾಡಿದ್ದು. ಇದು ಕಟ್ ವರ್ಕ್ ಶೇಪ್ ಥರ ಚೆನ್ನಾಗಿತ್ತು. ವರ್ಕ್ ಚೆನ್ನಾಗಿದೆಯಾ ನೋಡಿ, ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಈ ಥರ ಸಿಂಪಲ್ಲಾಗಿ ಮಿಷಿನ್ ವರ್ಕ್ನ ಮಾಡಿಸ್ಕೊಳ್ಳಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸೊ ಸ್ಲೀವ್ ಹತ್ರನೂ ಎಡ್ಜಲ್ಲೂ ಕಟ್ ವರ್ಕ್ ಇರುತ್ತೆ, ಡಿಸೈನಲ್ಲೂ ಕಟ್ ವರ್ಕ್ ಇರುತ್ತೆ. ಫಿನಿಶ್ ಆಗೋ ಅಷ್ಟರೊಳಗೆ 12 ಗಂಟೆ 5 ನಿಮಿಷ ಆಯಿತು. ಅಂದರೆ 10 ನಿಮಿಷ ಎಷ್ಟೊತ್ತಾಗಿತ್ತು ಅಂದರೆ 40 ನಿಮಿಷದಲ್ಲಿ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದೆ. ಇದನ್ನು ಅಲ್ಲೇ ಹಾಕ್ಬಿಡೋಣ. ಟೋಟಲು 4 ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. 1 2 3 4. ಓಕೆನಾ. ಈಗ ಅವರು ಉಕ್ಸ್ ಹಾಕೋಕ್ಕೆ ಅಂತ ಹೇಳಿ ಬಂದರು, ಹಾಗಾಗಿ ಅವ್ರಿಗೆ ಉಕ್ಸಿಗೆ ಕೊಡೋಣ ಅಂತ ಹೇಳಿ ತೆಗ್ದೆ ಅಷ್ಟೇ. ಇನ್ನು ಈ ಕಡೆನೂ 4 ಪೀಸ್ ಇತ್ತು. ಇನ್ನು ನಾನು ಮೆರೂನ್ ಕಲರ್ದು ತೊಗೊಂಡು ಸ್ಟಿಚ್ ಮಾಡ್ತೀನಿ. ಈ ಬ್ಲೌಸ್ಗಳನ್ನ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಓಕೆನಾ. 11:15 ಆಯಿತು. ಅವ್ರಿಗೆ ಕೊಟ್ಟು ಕಳ್ಸೋರ ಹತ್ರ ಮಾತಾಡಿ ಮಧ್ಯೆ ಯಾರೋ ಒಬ್ಬರು ಬಂದಿದ್ದರು, ಅವ್ರ ಹತ್ರ ಸ್ವಲ್ಪ ಒಂದು 10 ನಿಮಿಷ ವೇಸ್ಟ್ ಆಯಿತು, ಮಾತಾಡ್ತಾಯಿದ್ವಿ. 11:15ಇಂದ ಒಂದೇ ಒಂದು ಸಿಂಗಲ್ ಲೇಸು 11:15ಇಂದ 11:45 ಅಂದರೆ ಹಾಫ್ ಆನ್ ಅವರ್ ಒಳಗೆ ಒಂದು ಲೈನಿಂಗ್ ಬ್ಲೌಸ್ ಫಿನಿಶ್ ಆಯಿತು. ಕಟಿಂಗ್ ಪರ್ಫೆಕ್ಟ್ ಇತ್ತು ಅಂದರೆ ಸ್ಟಿಚಿಂಗ್ ಏನೂ ಪ್ರಾಬ್ಲಮೇ ಬರೋಲ್ಲ ನನ್ನ ಪ್ರಕಾರ ಹೇಳ್ಬೇಕಂತ ಅಂದರೆ. ಇನ್ನು ಡಿಸೈನು ಹೆವಿ ರಿಸ್ಕ್ ಇತ್ತು ಅಂತ ಅಂದರೆ ನಾನು ತುಂಬ ಟೈಮ್ ಕೊಟ್ಟೆ ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಿ ಸ್ಟಿಚ್ ಮಾಡ್ತೀನಿ. ನೀವು ನೋಡ್ಬೋದು, ನಾನು ಇದನ್ನು ಯಾವುದ್ಯಾವುದೋ ದಿನದಲ್ಲಿ ಹೊಲ್ದಿಲ್ಲ, ಇಲ್ಲೇ ವೇಸ್ಟ್ ಪೀಸ್ನೂ ಹಾಕಿದ್ದೀನಿ. ನನ್ನ ಹತ್ರ ಸಿಂಗಲ್ ಫೋನ್ ಇರೋದ್ರಿಂದ ನಮ್ಮ ಮನೆಯವ್ರು ಇದ್ದಿದ್ದರೆ ಅವ್ರ ಫೋನ್ ಇಸ್ಕೊಂಡು ಟೈಮರು ಮತ್ತು ಎಲ್ಲ ತೋರಿಸ್ತಾ ಇದ್ದೆ, ಗಡಿಯಾರದಲ್ಲೇ ತೋರಿಸ್ತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದು ಹಿಂದೆನೂ ಸ್ವೀಟ್ ಆರ್ಟ್ ಶೇಪ್ ಥರ, ಫ್ರಂಟಲ್ಲೂ ಸ್ವೀಟ್ ಆರ್ಟ್ ಶೇಪ್ ಥರ ಒಂದು ಕಾಲು ಹಾಗೆ ಹೋಯಿತು. ಅಂದರೆ ಜಾಸ್ತಿ ಟೈಮ್ ತೊಗೊಂಡೇ ಇಲ್ಲ. ಯಾವ ಬ್ಲೌಸ್ ಹೊಲಿಯೋಕ್ಕೂ ಅಷ್ಟೇ ಅರ್ಧ ಗಂಟೆ ಅಷ್ಟರಲ್ಲೇ ತೊಗೊಂಡಿದ್ದೀನಿ. ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗಿರ್ಬೋದಷ್ಟೇ. ನಾನು ಕೂತಿದ್ದ ಜಾಗನ 10 ಗಂಟೆಲಿ ಕೂತಿರೋಳು ನನ್ನ ಮೇಲಕ್ಕೆ ಎದ್ದಿಲ್ಲ. ಅಂದರೆ ಒಂದು ಬ್ಲೌಸ್ ಒಂದು ಮಧ್ಯೆ ಅಷ್ಟು ಬಂತು, ಹಂಗಾಗಿ ಅದನ್ನು ಮಾತ್ರ ಸ್ವಲ್ಪ ಎದ್ದು ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದೆ. ಈಗ ಪರ್ಪಲ್ ಬ್ಲೌಸು ಮತ್ತು ಸ್ಕೈ ಬ್ಲೂ ಬ್ಲೌಸ್ 2 ಬಾಕಿ ಇತ್ತು. ಅವರ 8 ಬ್ಲೌಸಲ್ಲಿ ಸರಿ ಅಂತ ಹೇಳಿ ಇದನ್ನು ತಗೊಂಡೆ. ಈಗ 1:15ಇಂದ ಹೆಚ್ಚು ಕಡಿಮೆ 1:45 ಅಷ್ಟರೊಳಗೆ ಫಿನಿಶ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ನೋಡಿ, ಏನು ಗೊತ್ತಾ, ತುಂಬ ರಿಸ್ಕು, ನಮಗೆ ಮಾಡೋಕ್ಕಾಗಲ್ಲ, ಬೆಳಗಿಂದ ಸಂಜೆ ಒಂದು ಹೊಲ್ದೆ ಅಂತ ಹೇಳ್ತಿರ್ತೀರಲ್ವ, ಅವರಿಗೆ ಸ್ವಲ್ಪ ಮೋಟಿವೇಶನ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನು ವೀಡಿಯೋ ಮಾಡಿದ್ದೀನಿ. ಇನ್ನು ಬೇರೆ ಉದ್ದೇಶ ಏನೂ ಇಲ್ಲ. ಇಲ್ಲಿ ನೋಡಿ, ಒಂದು ಕಾಲಲ್ಲಿ ನಾನು ತೊಗೊಂಡಿದ್ದು 1:45 ಅಷ್ಟರೊಳಗೆ ಫಿನಿಶ್ ಆಗಿದೆ. ಇದು ಬ್ಯಾಕಲ್ಲಿ ಲೇಸ್ ಹಾಕಿದ್ದೀನಿ, ಕಟ್ಟ ಟ್ಯಾಗ್ ಹಾಕಿದ್ದೀನಿ. ಇನ್ನು ಲಾಸ್ಟ್ ಅದೊಂದು ಬ್ಲೌಸ್ ಇತ್ತು. ಸೊ ಅಷ್ಟರೊಳಗೆ ಈ ಸೀರೆನ ಕೊಡಿ, ನಮ್ಮ ಸೈಡ್ ಖಾರ ಹಬ್ಬ ಮಾಡ್ತಾರೆ, ಸಂಜೆ ಖಾರ ಹಬ್ಬ ಮಾಡ್ತೀನಿ, ಆಗ ಉಟ್ಕೋಬೇಕು ಕೊಡಿಯಕ್ಕ ಅಂತ ಹೇಳಿ ಬಂದರು. ಸರಿ ಆಯಿತು ಅಂತ ಹೇಳಿ ಅದನ್ನು ಸ್ಟಿಚ್ ಮಾಡೇ ಮಾಡೋಣ ಇದನ್ನು ಅಂತ ಹೇಳಿ ತೆಗ್ದತ್ತಾಗಿ ಇಟ್ಬಿಟ್ಟು ಕಟಿಂಗ್ ಮಾಡಿಕೊಂಡೆ. ಕಟಿಂಗ್ ಮಾಡ್ಕೊಳ್ಳೋಕ್ಕೆ 10 ನಿಮಿಷ ಟೈಮ್ ತಗೋತು. ಈಗ 2 ಗಂಟೆಗೆ 5 ನಿಮಿಷ ಇದ್ದಂಗೆ ಇದನ್ನು ತಗೊಂಡು ಸ್ಟಿಚ್ ಮಾಡಿ ಟೈಮ್ ನೋಡೋಣ. ಅಂದರೆ 1:45 ಆಗಿತ್ತು, 10 ನಿಮಿಷ ಕಟಿಂಗ್ ತಗೋತು. ಕರೆಕ್ಟಾಗಿ ಇದು ಅರ್ಧ ಗಂಟೆಲಿ ಆಯಿತು. ಇದು ಸಾದಾ ಲೈನಿಂಗ್ ಬ್ಲೌಸು, ಬ್ಯಾಕಲ್ಲಿ ಪಾಟ್ ಶೇಪಲ್ಲಿ ಕಟ್ಟದಾರ. ಓಕೆನಾ. ನೀವು ನೋಡ್ಬೋದು, ನಾನು ಕೂತಿದ್ದಾನೆ ಕೂತ್ಕೊಂಡು ಎಲ್ಲ ವೇಸ್ಟ್ ಪೀಸ್ನು ನಾನು ನಿಮಗೆ ತೋರಿಸ್ತಿದ್ದೀನಿ.
ಈಗ ಇದನ್ನು ಅಲ್ಲಿಗೆ ಹಾಕ್ತಿದ್ದೀನಿ. ಉಕ್ಸ್ ನಾನು ಹಾಕಲ್ಲ ಅಲ್ವಾ, ಅವ್ರು ಬಂದು ಹಾಕ್ಕೊಡಿ ಅಂತ ಹೇಳಿ ಹಾಕ್ತಿದ್ದೀನಿ. ನಾನು ನಿಮಗೆ ವೀಡಿಯೋ ಮಾಡ್ತಾ ನಾನು ಇವತ್ತಿಂದ ಒಂದು ಏನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಡೈಲಿ ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹಾಕಿದರೆ ನಿಮಗೆ ಸ್ವಲ್ಪ, ಈಗ 2:30 ಆಗಿದೆ, 2:30ಗಿನ್ನ 5 ನಿಮಿಷನೋ 3 ನಿಮಿಷನೋ ಇತ್ತು, ಎಷ್ಟು ಬೇಗ ಹೊಲಿಬೋದು. ಮತ್ತು ನಾನು ಡೈಲಿ ನನಗೊಂದು ಬೆನಿಫಿಟ್ ಆಗುತ್ತೆ. ನಾನು ನಿಮಗೆ ತೋರಿಸೋ ಸಲುವಾಗಿ ನಾನು ಕಂಟಿನ್ಯೂ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಮತ್ತು ನಿಮಗೂ ಬೆನಿಫಿಟ್ ಏನಂತ ಅಂದರೆ, ಇವ್ರ ಕೈಲಾಗುತ್ತೆ ಅಂದರೆ ನನ್ನ ಕೈಲಾಗಲ್ವ, ನಾನು ಸ್ಟಿಚ್ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ನಿಮಗೂ ಬರುತ್ತೆ. ಸೊ ಅಲ್ಲಿಗೆ ನಿಮಗೂ ಲಾಭ ಇದೆ, ನನಗೂ ಲಾಭ ಇದೆ ಅಂತಲೇ ಅನ್ಬೋದು. ಇದನ್ನು ನೋಡಿ ಈ ಥರ ಪಾರ್ಟ್ ಶೇಪಲ್ಲಿತ್ತು. ಫಿನಿಷ್ ಮಾಡಿದೆ. ಫಿನಿಷ್ ಮಾಡಿ ಟೈಮ್ ನೋಡಿದಾಗ ಎಷ್ಟಾಗಿತ್ತು ಗೊತ್ತಾ? ಬರೀ 3 ಗಂಟೆಗೆ ಇನ್ನೂ ಒಂದು 2 ನಿಮಿಷ ಬಾಕಿ ಇತ್ತು ನೋಡಿ. ಇವಾಗ ನಾನು ಏನು ಮಾಡಿದೆ ಅಂತ ಅಂದರೆ, ಉಕ್ಸಾಕಕ್ಕೆ ತೊಗೊಂಡೋಗಿದ್ರಲ್ಲ ಅವ್ರು ಆ ಬ್ಲೌಸ್ಗಳನ್ನ ತೊಗೊಬಂದರು. ಸರಿ ಅಂತ ಹೇಳಿ ಅವ್ರ ಫೋನ್ನ ಇಸ್ಕೊಂಡು ಎಲ್ಲ ಬ್ಲೌಸ್ನು ಜೋಡಿಸ್ಬಿಟ್ಟು ಟೈಮರ್ನು ತೋರಿಸಿದ್ದೀನಿ. ಯಾಕಂತಂದರೆ ಗಡಿಯಾರ ನೀವು ನಂಬಲ್ವೇನೋ, ನಾ ಒಂದು ಉದ್ದೇಶಕ್ಕೆ ಅಷ್ಟೇ. ಅಂದರೆ ಒಂದು 2 ನಿಮಿಷ ಗಡಿಯಾರ ಮುಂದೆ ಇರುತ್ತಲ್ವ ಯಾವಾಗಲೂ. ನೋಡಿ ಲೆಕ್ಕ ಹಾಕಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಮತ್ತೆ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ? 3 ಗಂಟೆ 5 ನಿಮಿಷ ಆಯಿತು. ಎಲ್ಲ ಬ್ಲೌಸು ಜೋಡಿಸಿದ್ದೀನಿ, ನೀವು ನೋಡ್ಬೋದು. 1 ಬೈ 1 ನಾನು ಯಾವುದಾದ್ಮೇಲೆ ಯಾವುದು ಹೊಲ್ದಿದ್ದೀನಲ್ವ ಅದೇ ರೀತಿಯೇ ಜೋಡಿಸಿದ್ದೀನಿ. ಇದು ಉಕ್ಸಾಕಕ್ಕೆ ಬರ್ತಾರಲ್ಲ ಅವ್ರದ್ದು ಫೋನು. 3 ಗಂಟೆ 1 ನಿಮಿಷ ಇವತ್ತಿನ ಡೇಟೆ, ಹಾಗಾಗಿ ಅದರಲ್ಲೇ ತೋರಿಸ್ತಿದೆ ಅಲ್ವಾ, ನಾನು ಏನೂ ಸುಳ್ಳು ಹೇಳ್ತಿಲ್ಲ. ಸೊ ಇರೋದು ಏನು ಕ್ಲಾರಿಟಿ ಇದೆ ಅದನ್ನು ನಾನು ನಿಮ್ಮ ಕಣ್ಮುಂದೆನೇ ತಂದಿದ್ದೀನಿ. ಸೊ ಇನ್ನಷ್ಟು ವೀಡಿಯೋನ ತರಬೇಕು ಅಂತ ಅಂದರೆ ನನಗೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಗಷ್ಟೇ ನನಗೆ ನೀವು ಸಪೋರ್ಟ್ ಮಾಡಿದ ಹಾಗೆ. ಏನು ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೆ ನನ್ನ ವೀಡಿಯೋನ ನೋಡಿದ್ದಕ್ಕೆ. ಮತ್ತು ನಾಳೆ ಸಿಗೋಣ. ತುಂಬ ತಡ ಮಾಡೋದು ಬೇಡ. ಡೈಲಿ ನಾಳೆಗೆ ಎಷ್ಟು ಹೊಲಿತೀನಿ ಅಂತ ಹೇಳಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.